ನಡೀರಿ, ಇವಾಗ ಡಿಸ್ಚಾರ್ಜ್ ಮಾಡೋರು ತಾನೆ, ನಡೀರಿತಿ ಅಪ್ಪುಗೆ ನಮ್ಮ ಮನೆಗೆ ಹೋಗೋಣ. ರೀ, ನೀವು ನಮ್ಮ ಮನೆಗೆ ನೀಯ ಬರಬೇಕು, ಸುಮ್ಕೇನೆ ನೀಯ. ಇಷ್ಟ ದಿನ ನನ್ನ ಜೊತೆ ತಾನೇ ಇದ್ದಿದ್ದೀವೋ, ಅದೆಲ್ಲ ನನಗೆ ಗೊತ್ತಿಲ್ಲ. ನಮ್ಮ ಮನೆಗೆ ನೀಯ ಬರಬೇಕು. ಏ ಮನ್ಯಾಳಿ ಬೆಂಡ್ಲಿಗ್ಲ, ನನ್ನ ಮಗುನ ಸಾಯಿಸ್ಬೇಕು ಅಂತ ಮಾಡ್ಬಿಟ್ಟಿದ್ರೇನೆ, ಕ್ಯಾರ ಕಿತ್ತೋಯ್ತು, ಹಂಗೆ ಹೊಡೆದು ಬಿಡ್ತೀನಿ ಅಷ್ಟೇ ನೀಯ. ಈಗ ಒಸಿ ಬಾಯಿ ಮುಚ್ಕೊಂಡಿರ್ರಿ. ಈಗ ಯಾರ ಮನೆಗೂ ಏನು ಅದಲ್ಲ. ಈಗ ನಾನು ಎಲ್ಲಿದ್ದೀನೋ ಅಲ್ಲಿ ಕರ್ಕೊಂಡು ಹೋಯ್ತಿರೋದು ಅಷ್ಟೇ ನೀಯ. ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೆ ಸರಿ. ನನ್ನ ಮಗು ಈಗಲೇ ಡಾಕ್ಟ್ರು ಏನಂತ ಹೇಳ್ಕೊಳ್ಸಿರೋದು ಹೇಳು ಡಾಕ್ಟ್ರು. ಏನಂತ ಹೇಳ್ಕೊಳ್ಸಿರೋದು? ಒಸಿನೂ ಸ್ಕ್ಯಾನ್ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ, ಅವ್ನಿಗೆ ಟೆನ್ಷನ್ ಆದ್ರೆ ಬಿದ್ದೋಗ್ಬಿಡ್ತಾನೆ ಅಂತ ಹೇಳಿಲ್ವಾ? ಮತ್ತೆ ಆಸ್ಪತ್ರೆಗೆ ಒಂದು ವಾರ ಇರ್ತೀರಾ? ಈಗಲೇನ್ಯಾ ಎಷ್ಟು ಕಷ್ಟಪಟ್ಟು ಸಾಲ ಫಲ ಮಾಡ್ಬಿಟ್ಟು ಆಸ್ಪತ್ರೆ ಬಿಲ್ ಕಟ್ಟಿದ್ದಾಯ್ತು. ಈಗ ಒಸಿ ಬಾಯಿ ಮುಚ್ಕೊಂಡಿದ್ರೆ ಸರಿ. ಮಂತಗೋದ್ಮೇಲೆ ಮಾತಾಡಿರಂತೆ. ಬೀದಿನಾಗೂ ನಿಮ್ಮ ಕಥೆಗಳೆಲ್ಲ ನೋಡ್ಬೇಕೆ ನೂರು ತುಂಬ ಎಲ್ಲ ನುನುವೆ. ಸರಿ, ನನ್ನ ಗಂಡ ಎಲ್ಲಿತ್ತನೋ ಅಲ್ಲೇ ನಾನು ಇರ್ತೀನಿ. ನನ್ನ ಗಂಡ ಇವಾಗ ಗೊತ್ತಿರೋದು ನನ್ನ ಮನೆಗೆ ನಿನ್ನೂ ಸೇರ್ಸಕ್ಕಿಲ್ಲ ಅಂದ್ರೆ ನಾನು ಬುಡಕ್ಕಿಲ್ಲ. ನಾನು ತಾಳಿ ಕಟ್ಸ್ಕೊಂಡಿರೋ ಎಂಡ್ರನೇನಿಯ ಮುಚ್ಕೊಂಡು ಬಿದ್ದಿರು. ಅವರೆಲ್ಲ ನೆಟ್ಗಾಗಿ ಮಾತಾಡೋ ಗಂಟ ನೀನು ಮಾತಾಡಂಗಿಲ್ಲ. ಅಷ್ಟೇ ಅಲ್ಲ, ನೀನು ಕಟ್ಟಿರೋ ಮನೆಗೆ 3 ಲಕ್ಷ ರೂಪಾಯಿನ ನಾನೇ ಕೊಟ್ಟಿರೋದು. ಲೇ, ಈಗ ಗೊತ್ತಿ ಸುಮ್ಮನೆ ಇರ್ತೀರಾ ಇರಕ್ಕಿಲ್ವನ್ರೆ ನೀವು? ನಾನು ಬಾರ್ಸಾಕ್ಬಿಡ್ತೀನಿ ಅಷ್ಟೇ ಇಬ್ರಿಗೂ. ಇಲ್ಲೇ ನೆನೆಯ ಬಾಯಿ ಮುಚ್ಕೊಂಡಿದ್ರೆ ಸರಿ. ಮಗನೇ ಬಾ, ನಾನು ಕರ್ಕೊಂಡೋಗ್ತೀನಿ ಬಾಯಿಲಿ. ಯಾವಳ ಹತ್ರಕ್ಕೆ ಬರಬೇಡಿ. ನನ್ನ ಮಗು ನಾನು ಕರ್ಕೊಂಡೋಗ್ತೀನಿ. ದೂರ ಬರ್ರಿ ಈ ಕಡೆ. ಅಯ್ಯೋ ರೀ, ಬಂದೇ ಇರ್ರಿ. ನಾನು ಇವಳಿಗೊಂದು ಗತಿ ಕಾಣಿಸ್ಬೇಕಲ್ಲ. ನಾನು ಮೊದಲನೇ ಎಂಟ್ರು ಅಂದಮೇಲೆ ನನ್ನ ಜೊತೆ ಮಾತ್ರ ಇರ್ಬೇಕು ನನ್ನ ಗಂಡ. ಹುಷಾರಿಲ್ಲ ಅಂತ ಬಾಯಿ ಮುಚ್ಕೊಂಡಿದ್ದೀನಿ. ಇಲ್ಲ ಅಂದಿದ್ರೆ ನನ್ನ ಗಂಡನಿಗೆ ಲಟ್ಟಣಿಗೆ ತಗೊಂಡು ಬಾರಿಸ್ಬಿಡ್ತಾ ಇದ್ದೆ ನಾನಂತೂ. ಯಾಕೆ ಬೇಕು ಅಂತ ಸುಮ್ಕಿದ್ದೀನಿ. ಈಗ ಮನೆಗೆ ಹೋದ್ಮೇಲೆ ತೀರ್ಮಾನ ಮಾಡಬೇಕು. ನನ್ನ ಗಂಡ ನನ್ನ ಜೊತೆನೇ ಇರಬೇಕು ಅಂತ ಹೇಳ್ಬಿಟ್ಟು. ನಾನು ನನ್ನ ಗಂಡನ ಬಿಟ್ಕೊಟ್ಬಿಟ್ರೆ ಜೀವನ ಪೂರ್ತಿ ಭಿಕ್ಷೆ ಎತ್ತಬೇಕಾಯ್ತದೆ. ಯಾಕೆ ಬೇಕು ನನಗೆ ಭಿಕ್ಷೆ ಎತ್ತಂಥ ಪರಿಸ್ಥಿತಿ? ಬೇಡ 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 ಬೇಡ, ಅಂಥ ಪರಿಸ್ಥಿತಿ ಬೇಡವೇ ಬೇಡ. ಈಗ ಮೊದಲು ನನ್ನ ಗಂಡು ನಾನೇ ಪಡ್ಕೋಬೇಕಿರು. ಅಯ್ಯೋ ಅತ್ತೆ, ನಾನು ಬಂದೆ ಇರಿ. ಅದು ಯಾಕಂಗೆ ಓಡೋಯ್ತಾ ಇದ್ದೀರಾ? ಅಯ್ಯೋ, ನಂಗೆ ತಲೆನೇ ಓಡ್ತಾ ಇಲ್ವಲ್ಲ. ನಾನು ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ವಲ್ಲ. ಇವಾಗ ನಾನು ಇಬ್ಬರು ಎಂಡ್ರು ಏನು ಮಾಡಲಿ ಇವಾಗ? ಇವಳು ಬಸ್ರಿ ಅಲ್ಲ ಅಂದಿದ್ರೆ ಹೆಂಗೋ ಬಿಟ್ಬಿಡ್ತಾ ಇದ್ದೆ. ಈಗ ಬೇರೆ ದಾರಿನೇ ಇಲ್ವಲ್ಲ. ಇಬ್ಬರು ಹೊಂದ್ಕೊಂಡು ಜೊತೆಗಿತ್ತಾರ. ಹಂಗಾದ್ರೂ ಇರಂಗಿದ್ರೆ ಏನೋ ಅನ್ನಿಸ್ಬಿಡ್ಬೋದು. ಅದಕ್ಕೆ ಒಪ್ತಾರೋ ಒಪ್ಪಕ್ಕಿಲ್ವೋ? ಈಗ ಏನು ಮಾಡೋದಪ್ಪ ನಾನು? ಏನು ಮಾಡೋದು? 5 ನಿಮಿಷನೂ ನೆಮ್ಮದಿ ಇಲ್ದಿದಂಗೆ ಹೋಗ್ಬಿಟ್ಟೈತೆ ನನಗಂತೂ. ಯಾಕನ ಎಣ್ಣೆ ಮದುವೆ ಮಾಡ್ಕೊಂಡು ಅನ್ನಿಸ್ಬಿಟ್ಟೈತೆ. ಏನು ಮಾಡೋದು? ಮಗ ಇವಾಗ ಹೆಂಗೈತ್ಲಾ? ಮೈ ಹುಷಾರಾಗೈತಾ? ಆ ಬಿತ್ರಿಗಳ್ನ ಒಳಗಡೆಗೆ ಬಿಡ್ತಾ ಇಲ್ಲ ನಾನೇನಿಯ ಈಚೆ ಕಡೆ ಇನ್ನೇನು ನಿಲ್ಲಿಸ್ಕೊಂಡಿವ್ನಿ. ಹುಷಾರಾಗಿದೆಯಾ ತಾನೇ ನೀನು? ಹ್ಞೂ ಕಣಮ್ಮ, ಹುಷಾರಾಗಿವ್ನಿ. ಅಲ್ಲ ಕಣ್ಲಾ, ನಿಂಗೆ ಯಾಕ್ಲ ಬೇಕಿತ್ತು 2 ಮದುವೆ? ಏನೋ ಹುಡುಗಿತಾಗ ಶಾನೆ ಆಸ್ತಿ ಐತಿ ಹಂಗೆ ಹಿಂಗೆ ಅಂತ ಕೇಳ್ಪಟ್ಟೆ. ಹ್ಞೂ ಕಣಮ್ಮ, ಒಂದು ಮನೆ ಇಂಥದ್ದೇನೆ. ನೀವು ಒಂದು ಮನೆ, ಹಾಗೆ ಒಂದು 2 ಎಕರೆ ಜಮೀನು ಎಲ್ಲನೂ ಐತೆ. ಹೌದೇ? ಅವಳನ್ನೂ ಬಿಡಕ್ಕೆ ಮನಸ್ಸಿಲ್ಲ ನನಗೆ. ಈ ಮೊಮ್ತಿ ಈಗ ಬೇರೆ ಬಸ್ರಿ ಆಗೋಳೆ. ಇವಳನ್ನೂ ಬಿಡಕ್ಕೆ ಮನಸ್ಸಿಲ್ಲ. ಏನು ಮಾಡೋದು ಅಂತನೇ ಗೊತ್ತಾಯ್ತಿಲ್ಲ. ಇವರಿಬ್ರು ಹೊಂದ್ಕೊಂಡು ಹೋಯ್ತಾರ? ನನಗೇನಮ್ಮ ಗೊತ್ತು. ನನ್ನ ಕರ್ಮಕ್ಕೆ ಏನೋ ತೆಪ್ಪು ಮಾಡ್ಕೊಂಬಿಟ್ಟೆ ನಾನಂತೂ. ಇಷ್ಟೆಲ್ಲ ರಾದಂತ ಆಯ್ತದೆ ಅಂತ ಗೊತ್ತಿದ್ರೆ ನಾನು ಮಾಡ್ಕೊತಾನೆ ಇರಲಿಲ್ಲ ಕಣಮ್ಮ, ಮಾಡ್ಕೊಂತಾನೆ ಇರಲಿಲ್ಲ. ಇವೆಲ್ಲ ನಿಭಾಯಿಸಕ್ಕೆ ಹಾಕಿಲ್ಲ ಕಣ್ಮಗ. ನಾನೇನೋ ತಾಯಿ ಅಂತ ಹೇಳ್ಬಿಟ್ಟು ಸುಮ್ಕಿವ್ನಿ. ಅವರು ಸುಮ್ಕಿತ್ತಾರೆ ಅಂತ ಅನ್ಕೊಂಡ. ಈಗೇನು ಅವ್ರು ಬಂದರು ಅಂದರೆ ಇನ್ನೊಂದು ಕಿತ್ತಾಗ ನಾನೇ ತಪ್ಪಿಟ್ಟು ಬಿದ್ದುಬಿಡ್ತೀವಿ ಅಷ್ಟೇ ನೀನು. ಈಗ ಏನಾರ ಮಾಡಬೇಕಲ್ಲ ನೋಡು. ಈ ಪೊದ್ದಿನೋ ಅಂಥ ಖತರ್ನಾಕಾಗಿರಬೇಕು. ಇಂಥವಕ್ಕೆಲ್ಲ ಬಗೆಹರಿಸ್ಬೇಕು ಅಂತಂದರೆ ನಮ್ಮಂಥವ್ರ ತಲೆಗೆಲ್ಲ ಹತ್ತಕ್ಕೆ ಇಲ್ಲ ಬಿಡು. ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸರಿ, ನಾನು ಏನಾರ ಯೋಚನೆ ಮಾಡ್ತೀನಿ, ನೋಡೋಣ. ಆ ಬಿಲಾಲಿಗಳು ಮೊಳಕ್ಕೆ ಬಿಡೋಕ್ಕಿಲ್ಲ. ನೀನು ಇಲ್ಲೇ ಆರಾಮಾಗಿ ನೆಮ್ಮದಿಗಿರು. ಸರಿ ಕಣಮ್ಮ, ಆಯಿತು. ಅತ್ತೆ, ನನ್ನ ಗಂಡಂಗೆ ನಾನು ಕಾಪಿ ಕೊಡ್ತೀನಿ. ಮುಚ್ಕೊಂಡು ಅಲ್ಲೇ ಬಿದ್ದಿರಿ. ನನ್ನ ಮಗಂಗೆ ಏನು ಬೇಕೋ ನಾನು ಕೊಡ್ತೀನಿ. ಇಬ್ರು ಬಾಯಿ ಮುಚ್ಕೊಂಡು ಅಲ್ಲೇ ಬಿದ್ದಿದ್ರೆ ಸರಿ. ಇಲ್ವಾ ನಾನಂತೂ ಇಬ್ರು ಓಡಿಸ್ಬಿಡ್ತೀನಿ ಅಷ್ಟೇ ಇಲ್ಲಿಂದ. ಅತ್ತೆ, ಅವ್ರಿಗೆ ಕಷಾಯ ಮಾಡ್ಕೊಡ್ತೀನಿ ಕಣತ್ತೆ ನಾನು. ನಿನಗೇನು ಪೆಸಲ್ಲಾಗಿ ಹೇಳ್ಬೇಕೇನೆ? ಸುಮ್ಮನೆ ಇಬ್ರು ಅಲ್ಲಿ ಬಿದ್ದಿರ್ರಿ ಅಂತ ಹೇಳ್ದೆ ತಾನೆ. ಸುಮ್ಕೆ ಬಿದ್ದಿರ್ರಿ. ಸುಮ್ಕೆ ಇಲ್ಲೆಲ್ಲ ಟೆನ್ಷನ್ ಕೊಡ್ಬೇಡಿ ನನ್ನ ಮಗಂಗೆ. ರೂಮ್ ಒಳಗಡಿಕೆ ಯಾರನ್ನೂ ಬಿಟ್ಕೊಳಕ್ಕಿಲ್ಲ. ಅಲ್ಲಿ ನಿಂತ್ಕೊಳ್ಳಿ. ದೇವ್ರಾಣೆ, ನನ್ನ ತಲೆಗೆ ಏನೂ ಓಡ್ತಾ ಇಲ್ಲ. ಇವರಿಬ್ರು ಕಾಟೆ ತಪ್ಪಿಸ್ಕೊಂಡು ಎತ್ತನ ಸನ್ಯಾಸತ್ವ ಸ್ವೀಕಾರ ಮಾಡ್ಬಿಡೋಣ ಅಂತ ಅನ್ನಿಸ್ತೈತೆ. ಏನು ಮಾಡಣಿ? ಹೆಂಗೋ ನೆಟ್ಟಗಿತ್ತಿಯಲ್ಲ ನನ್ನ ಸಂಸಾರ. ಈಗ ಯಾರು ಕಣ್ಣು ಬಿತ್ತೋ ಏನೋ, ಎಲ್ಲ ಹಾಳಾಗೋಯ್ತಲ್ಲ. ಏನು ಮಾಡೋದು? ಹಾಂ, ಒಂದು ಐಡಿಯಾ ಮಾಡೋಣ. ಮೊದಲು ಹೋಗ್ಬಿಟ್ಟು ಒಂದು ಕಿತ ಪೊದ್ದು ಹತ್ರ ಸಹಾಯ ಕೇಳ್ಬಿಟ್ರೆ. ಪೊದ್ದು ಮೊದಲೇ ಖತರ್ನಾಕಾಗವಳೆ. ಏನಾರ ಒಂದು ಅವಳೇನಿಯ ಸಹಾಯ ಮಾಡೇ ಮಾಡ್ತಾಳೆ. ಹಾಗೇನಿಯ ಮಾಡಬೇಕು. ಹೋಗ್ಬಿಟ್ಟು ಪೊದ್ದು ತಗೆನೇನಿಯ ಸಹಾಯ ಕೇಳ್ಬಿಡೋಣ. ಅವಳೇ ನಮ್ಮ ಕೈ ಹಿಡಿಬೇಕಷ್ಟೇ. ಇವಾಗ ಹಿಂದೆಗಡೆ ಬಾಕ್ಲಾಗ ಸೊಂಟೋಗ್ಬಿಡ್ಬೇಕು. ನಾನು ಇಲ್ಲೇ ಮನೆ ಕಂಡಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರೆ ಎಲ್ಲನೂ. ಪೊದ್ದಿನ ಹೋಗ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ಕೈಯೋ ಕಾಲ ಹಿಡ್ತಾನೆ ಪರವಾಗಿಲ್ಲ. ಏನಾದರೂ ಒಂದು ಉಪಾಯ ಕೇಳ್ಕೊಂಬಿಟ್ಟು ಬರ್ತೀನಿ ನಾನೇನಿಯ. ಈ ಮನೆಯಾಳಿಗಳ ಹತ್ರ ತಪ್ಪಿಸ್ಕೊಂಬಿಟ್ರೆ ಸಾಕಾಗೈತಿ ಇವಾಗ. ಆದರೆ ಪೊದ್ದಿ ತಾವು ಜಗಳ ಆಡ್ಬಿಟ್ಟಿದ್ದೀನಿ. ಪೊದ್ದಿ ನಂಗೆ ಸಹಾಯ ಮಾಡ್ತಾಳ ಇಲ್ವಾ ಅದೇನೇನಿಯ ಗೊತ್ತಿಲ್ಲ. ಆದ್ರೂ ಕೇಳಿದ್ರೆ ತೆಪ್ಪೇನು ಒಂಥರ ಮನ್ಸು ಬೆಣ್ಣೆ ಇದ್ದಂಗೆ ಕರಗೋಗೇ ಹೋಯ್ತದೆ. ಒಂದು ಸಲ ಕೈಯೋ ಕಾಲೋ ಹಿಡ್ಕೊಂಡಂದ್ರೂ ಕೇಳ್ತೀನಿ ನಾನಿರು. ಪದ್ದು ಓ ಬಾವ, ನಾನು ನೀವು ನೋಡ್ಕೊಂಬಿಟ್ಟು ಬರಣಿ ಅಂತ ಹೊಂಟಿದ್ದೆ. ನೀವೇ ಬಂದ್ಬಿಟ್ರಾ? ಬನ್ನಿ ಕುಂತ್ಕೊ ಬನ್ನಿ. ಹುಷಾರಾದ್ರಾ? ಆ ಕಣಮ್ಮ ಹುಷಾರಾದೆ.
ನೀನು ಬಂದರೆ ಎಲ್ಲಿ ಮನೆ ಬಿಟ್ಬಿಟ್ಟು ಓಡಿಸ್ಬಿಡ್ತೀವಿ ಅಂತ ಅನ್ಕೊಂಡಿದ್ದೆ. ಹೆಂಗೋ ಬಾಬಾ ಅಂತ ಕರಿತಿದ್ಯಲ್ಲ. ಓ ಅಣ್ಣ, ಹುಷಾರದ ಅಣ್ಣ, ಬಾಬಾ ಕುಂತ್ಕ ಬಾ. ನಾನು ಪದ್ದಿ ಹೊಲ್ಟಿದ್ವಿ ಮಂತಕ್ಕೆ ಬರೋಣ ಅಂತ ಹೇಳ್ಬಿಟ್ಟು ಅಷ್ಟಾಗಿ ಬಂದ್ಬಿಟ್ಟಲ್ಲ. ನಾನು ಸಂದನ್ ಏನವ ಕೇಳ್ತೀಯಾ? ನನ್ನ ಸಂದನ್ ಏನು ಕೇಳ್ತೀಯಾ? ಅಯ್ಯೋ, ನಾನು ಬದುಕ್ಲೋ ಸಾಯಿಲೋ ಅನ್ನಂಗೆ ಆಗೋಗ್ಬಿಟ್ಟೈತೆ ನನ್ನ ಬಾಳಂತೂ. ನಾನು ತಿಯೊಪ್ಪು ಮಾಡ್ಬಿಟ್ಟೆ ಕಣವ. ಎರಡೆರಡು ಮದುವೆ ಮಾಡ್ಕೊಂಡು ತಿಯೊಪ್ಪು ಮಾಡ್ಬಿಟ್ಟೆ. ಲೋ ತಮ್ಮ, ನನ್ನ ದೇವ್ರಣೆ ತಿಯೊಪ್ಪು ಮಾಡ್ಬಿಟ್ಟೆ ಕಣ್ಲ. ಅದೇನೋ ಚಕ್ರವ್ಯೂಹದೊಳಗಡೆ ತೊಗ್ಲಾಕಬಿಟ್ಟಿದ್ದೀನಿ ಕಣ್ಲ. ವಾಪಸ್ ಹೆಂಗೆ ಬರೋದು ಅಂತ ನನಗೆ ಗೊತ್ತಾಯ್ತಿಲ್ಲ. ನಾನಂತೂ ಇತ್ತೀನೋ ಹೋಯ್ತೀನೋ ಅನ್ನಂಗೆ ಆಗೋಗ್ಬಿಟ್ಟೈತೆ ಕಣ್ಲ. ಹೆಂಗನ ಮಾಡ್ಬಿಟ್ಟು ಇದರಿಂದ ಈಚೆ ಕಡೆಗೆ ಬರ್ಬೇಕು ಕಣ್ಣ. ಈಚೆ ಕಡೆಗೆ ಬರಬೇಕು ಅಂತಂದರೆ ಒಂದು ಪರಿಹಾರ ಬೇಕೇ ಬೇಕು. ನೋಡಿ ಬಾವಾ, ಏನು ಮಾಡೋಕ್ಕಾಗಿಲ್ಲ. ಈಗ ನಾವು ಪರಿಹಾರ ಬೇಕು, ಅದು ಬೇಕು, ಇದು ಬೇಕು ಅಂತಂದ್ರೂ ದೇವ್ರನ್ನ ಏನೂ ಪರಿಹಾರ ಸಿಗೋಕ್ಕಿಲ್ಲ, ಏನೂ ಮಾಡೋಕ್ಕಾಗಕ್ಕಿಲ್ಲ. ಯಾಕಂದರೆ ಈಗ ಇಬ್ಬಿಬ್ರನ್ನ ಕಟ್ಕೊಂಡಿದ್ದೀರಾ. ನೀವು ಒಬ್ರಿಗೆ ಮೋಸ ಮಾಡಿಬಿಟ್ಟು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ದೇವ್ರನ್ನೂ ಮೆಚ್ಚಕ್ಕಿಲ್ಲ. ಏನೋ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಇಬ್ಬರನ್ನೂ ಜೊತೆಗಿರಂಗೆ ಒಪ್ಪಿಸಿ, ಅವಾಗ ಸುರೈತದೆ. ಪೊದು, ನೀನು ಸಹಾಯ ಕೇಳೋಣ ಅಂತ ನಿನ್ನವ ಬಂದಿದ್ದು. ಏನಾರ ಒಂದು ಮಾಡ್ಬೋದು, ಏನಾರ ಒಂದು ಮಾಡಿ ಒಂದು ನನಗೂ ಸಹಾಯ ಮಾಡು. ತೆಪ್ಪ ಹೋಗ್ಬಿಡ್ತು ನಂದೂ, ಏನೇನೋ ಆಗೋಗ್ಬಿಡ್ತು ನನ್ನ ಜೀವನದಾಗೂ. ಇವಾಗ ಏನು ಮಾಡೋದು ಪರಿಹಾರ ಅಂತ ನನಗೆ ಗೊತ್ತಾಯ್ತಿಲ್ಲ. ಏನಾರ ಒಂದು ಉಪಾಯ ಇದ್ದರೆ ಹೇಳು. ಅಂದರೆ ಇಬ್ಬರೂ ಶಾನೆ ಕಿತ್ತಾಡ್ತಾವ್ರೆ. ಅದೇನು ಜೊತೆಗಿರೋಕೆ ಒಪ್ಕೊತಾರೋ ಒಪ್ಕೊಳ್ಳೋಕ್ಕಿಲ್ವೋ ಅದು ನನಗೆ ಗೊತ್ತಿಲ್ಲ. ಅಣ್ಣ, ನಿಂಗೆ ಬೇಕಿತ್ತ ಎರಡೆರಡು ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತಾ? ಹೆಂಗೋ ಇರೋಳೊಬ್ಬಳನ್ನ ಸಾಕೊಂಡು ಮಾಡ್ಕೊಂಡು ಇರೋದು ಬಿಟ್ಬಿಟ್ಟು ಇದೆಲ್ಲ ಯಾಕೆ ಬೇಕಿತ್ತು ಅಂತ ಊರಾಗೆಲ್ಲ ತಮಾಸೆ ಆಗೋಗ್ಬಿಟ್ಟೈತೆ ನಿನ್ನ ಮಾತಂತೂ. ನಾನಿನ್ನು ಬುದ್ಧಿ ಹೇಳೋಣ ಅಂತಲೇ ಅನ್ಕೋತಿದ್ದೆ. ಹುಷಾರಿಲ್ವಲ್ಲ ಅಂತ ಹೇಳ್ಬಿಟ್ಟು ಸುಮ್ಕ ಹೋಗ್ಬಿಟ್ಟೆ. ಈಗ ಇಬ್ಬರು ಹೆಂಡತಿಗಳಿಗೆ ಯಾರು ಮೋಸ ಮಾಡ್ತೀಯ, ಯಾರಿಗೆ ಇದು ಮಾಡ್ತೀಯ ಹೇಳು? ಒಬ್ರಿಗಾದ್ರೆ ಒಬ್ರಿಗೆ ಸಿಟ್ಟು, ಒಬ್ರ ಹತ್ರಕ್ಕೆ ಹೋಗೋದ್ರೆ ಒಬ್ರಿಗೆ ಸಿಟ್ಟು. ಈಗ ಏನು ಮಾಡೋಕ್ಕಾಯ್ತದೆ ಹೇಳು? ನೋಡು, ಸುಮ್ಮನೆ ಇಬ್ಬರು ಜೊತೆನೂ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಹೆಂಗೋ ಜೀವನ ಮಾಡ್ಕೊಂಡು ಹೋಗು. ಇನ್ನೇನು ಮಾಡೋಕ್ಕಾಯ್ತದೆ? ಅದಕ್ಕಿನ್ನೂ ಇನ್ನು ಬೇರೆ ಪರಿಹಾರ ಇನ್ನೇನೈತೆ? ನಾನು ಅದನ್ನೇ ಬಾವ ಹೇಳ್ತಿರೋದು. ಹೋಗ್ಬಿಟ್ಟು ಇಬ್ರು ಕೂರಿಸ್ಬಿಟ್ಟು ಇಬ್ಬರ ಹತ್ರನೂ ಮಾತಾಡ್ಬಿಡಿ. ಜೊತೆಗೆ ನೀವು ಹೊಂದ್ಕೊಂಡು ಇರ್ತಾರ ಇರಲಿ, ಹೊಂದ್ಕೊಂಡು ಜೊತೆಗೆ ನೀವು ಇರಂಗಿದ್ರೆ ಇರಲಿ. ಜೊತೆಗೆ ಹೊಂದ್ಕೊಂಡಿರಕ್ಕೆ ಅವ್ರು ಒಪ್ಪಕ್ಕಿಲ್ಲ, ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅಂತಂದರೆ ಆಮೇಲೆ ಬೇಕಾದ್ರೆ ಏನೋ ಒಂದು ಮಾಡಿದ್ರೆ ಆಯಿತು. ಮೊದಲು ಜೊತೆಗಿರಕ್ಕೆ ಒಪ್ತಾರ ಒಪ್ಪಕ್ಕಿಲ್ವಾ ಒಂದು ಕಿತ ಕೇಳಿ ಅನುಸರಿಸ್ಕೊಂಡು ಹೋಯ್ತೀನಿ ಅಂದರೆ ಇಬ್ಬರೂ ಜೊತೆಗೆ ಬಿಡಿ. ಇಲ್ಲ ಆಗಕ್ಕಿಲ್ಲ, ಅವ್ರಿಬ್ರು ಅನುಸರಿಸ್ಕೊಳಕ್ಕಿಲ್ಲ, ಮಾಡೋಕ್ಕಿಲ್ಲ ಅಂತಂದರೆ ಆಮೇಲೆ ಬೇಕಾದ್ರೆ ಏನೋ ಒಂದು ತೀರ್ಮಾನ ಮಾಡಿದ್ರೆ ಆಯಿತು. ಪದ್ದು, ನೀನು ಮಂತಕ್ಕೆ ಬಂದ್ಬಿಟ್ಟು ನೀನೇನೇ ಹೊಸಿ ಏನಾರ ಮಾತಾಡ್ಕೊಂಡು ಪದ್ದು. ನನಗೆ ಯಾಕೋ ಸುಮ್ಮನೆನಿಯಾ ಬೈತಾಯ್ತು. ಸುಮ್ಮನೆ ನಾನು ಹಿಂಗೆ ಟೆನ್ಷನ್ ತಗೊಂಡ್ರೆ ಇತ್ತೀನೋ ಒಯ್ತೀನೋ ನಂಗೆ ಆಗ್ಬಿಟ್ಟೈತೆ. ನಾನು ಇಬ್ರು ಏನಕ್ಕೂ ನಾನು ಹೇಳಿದ ಮಾತಕ್ಕೆಲ್ಲ ಒಪ್ಪಕ್ಕಿಲ್ಲ. ನ್ಯಾಯ ಪಂಚಾಯ್ತಿ ಅಂತ ಊರ ಹತ್ರ ತನಕ ಹೋದರೆ ಊರಾಗ ಸುಮ್ಮನೆ ನನ್ನ ಮಾನ ಮರುವುದೆಲ್ಲ ಹೊಂಟೋಗ್ಬಿಡ್ತದೆ. ಅದಕ್ಕೆ ಒಂದು ಕಿತ ನೀನೇನಿಯ ಬಂದ್ಬಿಟ್ಟು ಏನಾರ ಒಂದು ಮಾಡಿ ಮಾತಾಡು, ಏನೋ ಒಂದು ಆಯ್ತದೆ. ಇವಾಗ ನೀನು ಬಂದೊಂದು ಕಿತ ಮಾತಾಡು. ಯಾಕಂದರೆ ಅಣ್ಣ ತಮ್ಮಂದಿರು ಒಂಚೂರು ಹೇಳಿದ್ರೆ ಕೇಳ್ತಲ್ವಾ? ಲೋ ತಮ್ಮ, ನೀನು ಬಂದ್ಬಿಡ್ಕಣ, ಬಂದ್ಬಿಟ್ಟು ಏನೋ ಒಂಚೂರು ಇದು ಮಾಡ್ಬಿಟ್ಟು ಹೋಗ್ರಲ್ಲ. ನನ್ನ ಜೀವನ ನೀನು ಹಾಳಾಗೋಯ್ತಾ ಇದ್ಕಂಡ್ಲಾ ನೋಡ್ಲಾ. ಹಣ ಈ ಕಡೆ ನುಗ್ಗಬೇಕು ಹೊಳ್ಬೇಕು ನನಗಂತೂ ಗೊತ್ತಾಯ್ತಿಲ್ಲ. ಸರಿ, ನೀನು ಹೋಗಿರು, ನಾವು ಹಿಂದೆ ನೀನಿಯ ಬರ್ತೀವಿ. ನೀನು ಹೋಗಿರು ಸುಮ್ಕೆ ನೀನಿಯ ಏನು ಮಾಡಬೇಕು ಅಂತ ಅಂದ್ಕೊಂಡು ಹಂಗೆ ತೀರ್ಮಾನ ಮಾಡ್ಕೊಂಡು ಬರ್ತೀವಿ. ನೋಡು, ಆಮೇಕಿಂದ ಬರ್ತೀವಿ, ನಾಳೆಗೆ ಬರ್ತೀವಿ, ಅವೆಲ್ಲ ಬೇಡ. ಇವಾಗ ಬೇಕು ಬಂದ್ಬಿಟ್ಟು ಅವ್ರಿಬ್ಬರನ್ನು ಕೂರಿಸ್ಕೊಂಬಿಟ್ಟು ಏನೋ ಒಂದು ಬುದ್ಧಿ ಹೇಳ್ಬಿಟ್ಟು ಇದು ಮಾಡ್ಬಿಡಿ. ನೀವು ನನಗಿನ್ನ ಚಿಕ್ಕವರಾದ್ರೂ ಪರವಾಗಿಲ್ಲ, ಹೇಳ್ದಂಗೆ ನೀನು ಸುಮ್ಮನೆ ಹ್ಞೂ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ನಮ್ಮ ಅಮ್ಮಗೂ ನಾನು ಹೇಳ್ತೀನಿ, ನೀವು ಹೆಂಗೆ ಹೇಳಿದ್ರೆ ಹಂಗೆ ನೆನೆ ಅಂತ ಹೇಳ್ಬಿಟ್ಟು. ಇವಾಗ ಸರಿ ಬಂದ್ಬಿಟ್ಟು ಅದೇನೋ ಒಂದು ಇದು ಹೇಳ್ಬಿಟ್ಟು ಹೊಂಟೋಗ್ಬಿಡಿ. ನನಗೆ ನಿಜವಾಗೂ ಇರೋಕ್ಕಾಯ್ತಿಲ್ಲ, ನನಗೆ ತಲೆಯೆಲ್ಲ ಸಿಡಿದೋಯ್ತಾಯ್ತು. ನನಗೆ ತಲೆಯೆಲ್ಲ ನನಗೆ ಹಿಂಗೆ ಇದ್ಬಿಟ್ರೆ ನಾನು ಉಳಿಯೋಕ್ಕಿಲ್ಲ. ಬಂದ್ಬಿಡು ತಮ್ಮ, ಕರ್ಕೊಂಬಂದ್ಬಿಡ್ಲಾ ಪೊದ್ದುನ. ಸರಿಯಾಗಿನವ, ಬಂದ್ಬಿಡು, ಮಂತಕ್ಕೆ ಬಂದ್ಬಿಡು, ಏನೋ ಒಂದು ತೀರ್ಮಾನ ಮಾಡ್ಬಿಡೋಣ. ಸರಿ ಬಾವ, ಆಯಿತು. ಯಪ್ಪ, ನೀವಂತೂ ಎರಡನೇ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಭಾಳ ನಂಬಿಕೆ. ಯಾಕಂದರೆ ನಿಮ್ಮ ಅಣ್ಣನ ಭಾಳ ಹಿಂಗಾಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ನೀವಂತೂ ಹತ್ಲಾಗೆ ಯಾರ ಸವಾಸನೂ ಬೇಡ ಅಂತ ಹೇಳ್ಬಿಟ್ಟು ಸುಮ್ಕ ಹೋಗ್ಬಿಡ್ತೀರಾ ಅಲ್ವಾ? ಅಮ್ಮ ತಾಯಿ, ಅವ್ರಿಬ್ರು ಜೊತೆ ಎಣಗೋದನ್ನ ನೀನು ಒಬ್ಳೆ ಏನೇ ತೋರಿಸ್ಬಿಡ್ತೀಯ ಬಿಡು. ನೀನೇನು ಕಮ್ಮಿ ತೋರಿಸ್ತೀಯ ನರ್ಕವಾ? ಓಹೋ, ನಿನ್ನ ಹತ್ರ ಭಾಳ ದಿನ ಅಷ್ಟು ಸುಲಭನಾ? ಅಂದರೆ ನಾನು ಆ ಪಾಟಿ ಟಾರ್ಚರ್ ಕೊಡ್ತಾ ಇದ್ದೀರಾ? ಅಯ್ಯ, ಏನೋ ತಮಾಸ್ಕಂದೆ ಬಿಡೆ. ಈಗ ನಮ್ಮ ಅಣ್ಣನ ಪಾಪ, ನಮ್ಮ ಅಣ್ಣನ ಗೋಳ ನೋಡೋಕ್ಕಾಯ್ತಿಲ್ಲ. ಮುಂದೆ ಒಂದು ಕಿತ ಹೋಗ್ಬಿಟ್ಟು ಮಮ್ತಿಗೋ ಯಾರಿಗಾನ ಒಂಚೂರು ಬುದ್ಧಿ ಹೇಳ್ಬಿಟ್ಟು ಬಾ ಹೋಗು. ನಾನು ಯಾಕೆ ಹೇಳ್ಬಿಟ್ಟು ಬರಲಿ? ಹೋಗಿ ಅವತ್ತೆಲ್ಲ ನನ್ನ ಮೇಲೆ ತಂದಿಕ್ಬಿಟ್ಟು ನಾನು ಸರಿ ಇಲ್ಲ ಅನ್ನಂಗೆ ಹೇಳ್ಕೊಟ್ಬಿಟ್ಟವ್ರೆ. ಈಗ ನಾನು ಹೋದ್ರೆ ಸಂದಕ್ಕಿರ್ತದ? ನಾನು ಹೋಗಕ್ಕಿಲ್ಲಪ್ಪ, ನಾನು ನಿಜ ಹೋಗಕ್ಕಿಲ್ಲ. ನೋಡಿ, ಅಣ್ಣ ತಮ್ಮಂದಿರು ಬಿಟ್ಬಿಟ್ರೆ ಕಷ್ಟಕ್ಕಿನ್ನು ಯಾರು ಬರ್ತಾರೆ? ನೋಡಿ, ನಾನು ಬರ್ತೀನಿ. ಹೋಗ್ಬಿಟ್ಟು ಏನೋ ಒಂದು ತೀರ್ಮಾನನ ಇದು ಮಾಡ್ಬಿಟ್ಟು ಬಂದ್ಬಿಡೋಣ. ನೋಡಿ, ನಿಮ್ದಕ್ಕಾದ್ರೆ ನೋಡಿ ಅಂತೀರಾ. ಅದನ್ನ ನಂದೇನ ಕಷ್ಟ ಅಂತ ಹೇಳಿದ್ರೆ ಬಿಡ್ಪದ್ದು ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಯ್ತೀರಾ. ನಮ್ಮ ಅಪ್ಪ ನಿಮ್ಮನ್ನ ಕರ್ಕೊಂಬಿಟ್ಟು ಬರ್ರಿ ಅಂತ ಹೇಳ್ಬಿಟ್ಟು 2 ತಿಂಗಳಾಯ್ತು. ಒಂದಿನಕ್ಕೂ ಗೃಹ ಪ್ರವೇಶ ಆದ್ಮೇಲೆ ಕರ್ಕೊಂಡು ಹೋಗಿದ್ದೀರಾ? ಅಲ್ಲಿಗೆ ಮಾತ್ರ ಕರ್ಕೊಂಡು ಹೋಗ್ಬೇಡಿ, ನಿಮ್ದಕ್ಕೆ ಮಾತ್ರ ಹೋಗನಿ ಅಂತ ಹೇಳಿ. ಸರಿ ಕಣಮ್ಮ, ಇದಾದ್ಮೇಲೆ ಅಲ್ಲಿಗೆ ನೀವು ಹೋಗೋಣ. ನೋಡಿ ಇವಾಗ ಸದ್ಯಕ್ಕೆ. ಸರಿ ಬಿಡಿ.